ಇನ್ನು ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಟೀಕೆಗೆ ಗೃಹ ಸಚಿವ ಪರಮೇಶ್ವರ್ ಸಹ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ. ಹಿಜಾಬ್ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ಬಿಜೆಪಿಗರು ಖಂಡಿಸ್ತಾ ಇದ್ದಾರೆ. ಒಂದು ಸಮುದಾಯವನ್ನ ಓಲೈಕೆ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಸಾಕಷ್ಟು ಟೀಕೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಿಜೆಪಿ ಟೀಕೆಗೆ ಕಾಂಗ್ರೆಸ್ ಸರ್ಕಾರ ಕಿಡಿಕಾರ್ತಾ ಇದೆ. ಅದರಲ್ಲೂ ಪರಮೇಶ್ವರ್ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ, ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇರುವಂತದ್ದು. ಬಿಜೆಪಿ ಸರ್ಕಾರ ಇದ್ದಾಗ ಅವರು ಅವರದ್ದೇ ಆದ ರೂಲ್ಸ್ ಮಾಡಲ್ವಾ? ನಮ್ಮ ಸರ್ಕಾರ ಇದೆ, ಈಗ ನಾವು ಏನ್ ನಿರ್ಧಾರ ಬೇಕೋ ಅದನ್ನ ನಾವು ತೆಗೆದುಕೊಳ್ತೀವಿ. ಹಿಜಾಬ್ಗೆ ಅನುಮತಿ ಇದೆ, ಆದರೆ ಕೇಸರಿ ಶಾಲ್ಗೆ ಅನುಮತಿ ಇಲ್ಲ. ಈ ಬಗ್ಗೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಪರಮೇಶ್ವರ್ ಸಹ ಹೇಳ್ತಾ ಇದ್ದಾರೆ. ಹಿಜಾಬ್ಗೆ ಅನುಮತಿ ನೀಡಿದ್ದಕ್ಕೆ ವಿರೋಧ ಪಕ್ಷದವರು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇರೋದ್ರ ಜೊತೆಗೆ ಆಕ್ರೋಶವನ್ನ ಸಹ ಹೊರಹಾಕ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಂತಹ ಬಿಜೆಪಿಗರ ಹೇಳಿಕೆಗೆ, ಟೀಕೆಗೆ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಉತ್ತರವನ್ನ ಸಹ ಕೊಟ್ಟಿರುವಂತದ್ದು. ಈ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದಾರೆ, ನೋಡೋಣ. ಅವ್ರ ಸರ್ಕಾರ ಇದ್ದಾಗ ಏನ್ ನೀತಿಗಳು ಮಾಡ್ತಾರೆ, ಏನ್ ತೀರ್ಮಾನಗಳು ಮಾಡ್ತಾ ಇಲ್ವಾ? ಅವರೇನು ಎಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಕಾನೂನುಗಳನ್ನಾಗ್ಲಿ ಅಥವಾ ನೀತಿಗಳನ್ನಾಗ್ಲಿ ಮಾಡಿದಾರ? ಇವತ್ತು ನಾವು ಜನಗಳನ್ನ ಪ್ರಚೋದನೆ ಮಾಡತಕ್ಕಂಥ ರೀತಿಯಲ್ಲಿ ಯಾವ ತೀರ್ಮಾನಗಳು ಆಗಬಾರ್ದು ಅನ್ನುವಂಥದ್ದು. ಹಾಗಾಗಿ ಇದು ಹಿಂದಿನಿಂದ ಇದೆ, ಅದೇನು ಹೊಸದಾಗಿ ಹಿಜಾಬ್ ಅನ್ನ ಹೊಸದಾಗಿ ಆಗ್ತಾ ಇಲ್ಲ, ಅದು ಹಿಂದಿನಿಂದ ಇದ್ದದ್ದೇ ಅಲ್ವಾ. ಮಧ್ಯದಲ್ಲಿ ಇವರೇ ಸೃಷ್ಟಿ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಯ ಜನ ಯಾರು ಅದನ್ನ ಹಾಕ್ಬಾರ್ದು ಅಂತೇಳಿ ಸೃಷ್ಟಿ ಮಾಡಿದವ್ರು ಯಾರು? ಇವರೇ ಸೃಷ್ಟಿ ಮಾಡಿದ್ದಲ್ವಾ. ಮೊದಲು ಯಾರು ಕೇಳೇ ಇರಲಿಲ್ಲ, ಅದನ್ನ ಮೊದಲು ಹಾಕೊಂಡು ಬರ್ತಾ ಇರಲಿಲ್ವಾ? ಹಿಂದೆಲ್ಲ ಬಹಳ ದಿವಸ ನಡೆದೋಗಿದೆ ಅದು. ಅದನ್ನೇನು ಹೊಸದಾಗಿ ಮಾಡ್ತಕ್ಕಂಥದ್ದು ಏನಿದೆ? ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಜನವಾರ ಹಾಕಿ ಅಂತ ಹೇಳಲಿಕ್ಕೆ ಇವ್ರು ಯಾರು ಅಂತ ಪ್ರಹ್ಲಾದ್ ಜೋಶಿ ಹಾಕಿ ಅಂತ ನಾವು ಯಾರು ಹೇಳಿದಾರ? ಹಾಕೋರಿಗೆ ಯಾರಿಗೂ ತೊಂದರೆ ಮಾಡಬೇಡಿ ಅಂತ ಹೇಳಿದಾರೆ. ಹಾಕಿ ಅಂತ ಯಾರು ಹೇಳಿದ್ರು? ಅವರವರ ಏನು ಬದ್ಧತೆ, ಅವರ ಫೇತ್, ಅಂದ್ರೆ ಅವರು ಹಾಕ್ಬೇಡ ಅಂತಕ್ಕಂಥ ಒಂದು ಇದನ್ನ ತಿಳಿಸ್ಲಿಕ್ಕೆ ಇವ್ರು ಯಾರು ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ. ನಾವು ಹೇಳಿಲ್ಲಲ್ಲ ಹಾಕಿ ಅಂತ ಹೇಳಿದಿಲ್ಲ. ಸರ್, ಈಗ ಪ್ರಶ್ನೆ ಬಂದಿರುವಂತದ್ದು ಹಿಜಾಬ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಆದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸರ್ಕಾರ ತೀರ್ಮಾನ ಮಾಡಿದೆ.